ಸಖತ್ ಮಾಡಿದಾನೆ ಸರ್, ತುಂಬಾ ಚೆನ್ನಾಗಿ ಮಾಡಿದಾನೆ ಸರ್ ಅಂತ. ಅಂದ್ರೆ ಅಷ್ಟು ಮಟ್ಟಿಗೆ ಇದಾಗಿದೆ ಮಗನೇ ನೀನು. ಎಲ್ಲರೂ ಇಲ್ಲ ಅಂತಂದ್ರೆ ಡೆಲ್ಲಿ ಬಾಂಬೆ ಸೆನ್ಸರ್ ಆಫೀಸರ್ ಹೇಳಿದ್ರು, ಹೊರಗಡೆ ನಿಂತಿದ್ದೆ, ಇದು ಹೆಲ್ಮೆಟ್ ದಿಸ್ ಗೈ ಇಸ್ ಗುಡ್ ಅಂತ. ಗೊತ್ತಲ್ಲ, ನನ್ನ ಇಂಗ್ಲೀಷ್ ಅವ್ರ ಇಂಗ್ಲೀಷ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಫ್ ಇಂಡಿಯಾ ನಡೀತಾ ಇರ್ತದೆ. ಸೊ ನಾನು ಅಕಸ್ಮಾತ್ ನನಗೇನೋ ಗೊತ್ತಿಲ್ಲ ಅಂದಾಗ ಸುಪ್ರೀತರ್ ಹೇಳಿದೆ, ಮಗನೇ ಮಾತಾಡಲ್ಲ, ಮಾತಾಡ ನೀನು ಅಂತ ಅವ್ರಿಗೆ ಹೇಳ್ತಿದ್ದೆ. ಸೊ ಹಿಂಗೆ ತುಂಬಾ ಚೆನ್ನಾಗಿ ಮಾಡಿದ, ನೀನು ತುಂಬಾ ಚೆನ್ನಾಗಿ ಮಾಡಿದ ಮಗನೇ. ನಾನು ಎಲ್ಲಾರನ್ನೂ ಹೊಗಳಕ್ಕಿಂತ ಹೆಚ್ಚಾಗಿ ಸಿನಿಮಾ 30 ತಾರೀಕು ಬರುತ್ತೆ, ದಯವಿಟ್ಟು 30ಕ್ಕೆ ಬರ್ತಾ ಇದೆ, ಸಪೋರ್ಟ್ ಮಾಡಿ, ಪ್ರೀತಿ ಮಾಡಿ. ಇದು ಕನ್ನಡ ಸಿನಿಮಾ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಸಂಸ್ಥೆ, ತುಂಬಾ ಪ್ಯಾಷನೆಟ್ ಆಗಿ, ತುಂಬಾ ಇದಾಗಿ ನಾವು 3 ವರ್ಷ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ 3 ವರ್ಷ ನಮ್ಮನ್ನ ಅವರು KVN ಸರ್ ಮೇಂಟೈನ್ ಮಾಡಿದಾರಲ್ಲ. ಫಸ್ಟ್ ಆಫ್ ಆಲ್ ಪ್ರೇಮ್ ಅಂದ ತಕ್ಷಣ ಅಯ್ಯೋ ನನ್ನ ಮಗ ಬಜೆಟ್ ಜಾಸ್ತಿ ಮಾಡ್ತಾನೆ ಗುರು, ಅಯ್ಯೋ ವರ್ಷ ಹಂಗತ್ತೆ ಹೇಳಿತಾನೆ ಗುರು ಅಂತಾರೆ. ಅಂತಂದ್ರೆ ನಮ್ಮನ್ನ ಸಾಕಿದ್ದಾರೆ. ಸೊ ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಬ್ಲೆಸ್ಸಿಂಗ್ಸ್, ನಿಮ್ಮ ಸಪೋರ್ಟಿಗೆ ಇರಲಿ ನಮಗೆ. ಅಂಡ್ ರಮೇಶ್ ಸರ್ ಬಗ್ಗೆ ಮಾತಾಡಂಗಿಲ್ಲ, ಸಿನಿಮಾ ನೋಡೋದ್ಮೇಲೆ ಮಾತಾಡ್ತೀನಿ ರಮೇಶ್ ಸರ್ ಬಗ್ಗೆ. ತುಂಬಾ ಚೆನ್ನಾಗಿದೆ ಸಿನಿಮಾ, ಟೋಟ್ಲಿ ಡಿಫ್ರೆಂಟ್, ಬೇರೆ ಬೇರೆ ಆಯಾಮದಲ್ಲಿ ಹೋಗುತ್ತೆ. ಅಂಡ್ ನಮ್ಮ ಡಾರ್ಲಿಂಗ್ ಇವತ್ತು ಬರ್ಬೇಕಾಗಿತ್ತು ಆಕ್ಚುಲಿ. ಸೊ ಅವ್ರು ಯಾವ್ದು 2 ಶೂಟಲ್ಲಿ ಇದ್ದಾರೆ, ಸೊ ಅದರಿಂದ ಬರೋಕ್ಕಾಗಿಲ್ಲ, ಬಟ್ ಬರ್ತಾರೆ. ಅದನ್ನು ನೆಕ್ಸ್ಟ್ ವೀಕಲ್ಲಿ ಅವ್ರೊಂದು ಸುದ್ದಿಗೋಷ್ಠಿ ಮಾಡ್ತೀನಿ, ನಿಮ್ನೆಲ್ಲ ಕರಿತೀನಿ. ಸೊ ಅವ್ರು ಎಂಟ್ರಿ ಆಗ್ತಾರೆ, ಕಾಲಭೈರವ. ಸೊ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಎಂಟ್ರಿ. ಅಂಡ್ ಈ ಸಿನಿಮಾ ಇವಾಗ ಹೇಳ್ಬಿಡ್ತಾರೆ ನಿಮ್ಗಳಿಗೆ, ಈ ಸಿನಿಮಾ ನೋಡುವಾಗ ಇದೇನ್ ಟ್ರೈಲರ್ ಅಂತ ನೋಡಿದ್ರಿ, ಇವಾಗ ಈ ಸಿನಿಮಾನೇ KDನೇ ಟ್ರೈಲರ್, ಎಂಟರ್ ಸಿನಿಮಾ. ಹೋಲ್ ಸಿನಿಮಾ ಇಸ್ ಅ ಟ್ರೈಲರ್. ನೀವು ಪ್ರತಿ ಪಾತ್ರಗಳು ಹುಟ್ಟವೆ, ಪ್ರತಿ ಪಾತ್ರಗಳು ಜಸ್ಟಿಫಿಕೇಶನ್ ಇರ್ತದೆ, ಪ್ರತಿ ಪಾತ್ರಗಳು ಎಂಡ್ ಆಗಲ್ಲ. ಸೊ ಆ ಎಂಡ್ ಯಾವಾಗ ಆಗುತ್ತೆ ನೀವೆಲ್ಲ ಸಿನಿಮಾ ನೋಡಿದಾಗ ನೀವೇ ಅರ್ಥ ಮಾಡ್ಕೊತೀರ ಅದನ್ನ. ಬಟ್ KD ಸಿನಿಮಾ ಇಟ್ಸ್ ಓನ್ಲಿ ಟ್ರೈಲರ್. ಓಕೆ, ಪ್ಲೀಸ್ ವಾಚ್ 30th 30ಕ್ಕೆ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ನನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಬಟ್ ಆದ್ರೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲ ಅಳಲ್ಲ, ಯಾಕೆ ಹೇಳ್ಬೇಕು, ಒಳ್ಳೆ ಆಯ್ತು, ಒಳ್ಳೆ ಚೆನ್ನಾಗಿ ಸಾಕಿದಾರೆ ನಮ್ಮನ್ನ KVN ಸರ್, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಗೆ, ಯಾವ ಕೇಳಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಾರ್ಗೆ ಆಕ್ಚುಲಿ ನಾನು ಯಾವಾಗಲೂ ರೇಗಿಸ್ತೇನೆ, ನಮ್ಮ ಮೇಡಮ್ ಯಾವಾಗಲೂ ರೇಗಿಸೋಳು, KVN ಸರ್ ಯಾಕೆ ಬರಲ್ಲ ಬೇರೆ ಇದಕ್ಕೆ ಅಂತ. ಸೊ ಅವ್ರು ಯಾವಾಗಲೂ ಹೇಳೋರು, ಬರ್ತೀನಿ, ನಾನು ಬರ್ತೀನಿ ಪ್ರೇಮ್. ಯಾಕೆ ನಾನು ಯಾವಾಗ ಕೇಳ್ತಿದ್ದೆ ಅವ್ರಿಗೆ, ಸರ್ ಬನ್ನಿ ಸರ್ ಅಂತ. ಇವಾಗ ಬಂದ್ರು ಬ್ಲೆಸ್ ಇದು ಏನೋ ಹೇಳ್ತಾರಲ್ಲ, ವಿಶ್ ಮಾಡ್ಬಿಟ್ಟವಣ ಅಂತ ಬಂದೆ ಪ್ರೇಮ್ ಅಂದ್ರು. ನಾನು ನೋಡೋಣ ಸರ್ ಪ್ಲೀಸ್, ನೀವು ಇರ್ಬೇಕು, ನೀವು ದಯವಿಟ್ಟು ಅಂತ. ಬಿಡಿ ಪ್ರೇಮ್, ನೀವು ಮಾಡ್ತೀರಾ? ಇಲ್ಲ ಸರ್ ಪ್ಲೀಸ್, ರಿಕ್ವೆಸ್ಟ್ ಸರ್, ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದೀನಿ ಅವ್ರನ್ನ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.